ಸನ್ಮಾನ್ಯ ಚಂದ್ರಕಾಂತ್ ಬೆಲ್ಲದವರ 96ನೇಯ ಹುಟ್ಟುಹಬ್ಬ ಅಥವಾ ಅಭಿನಂದನೆ ಮತ್ತು ಅವರಿಗೆ ಸಂಬಂಧಿಸಿದಂಥ ವಿವಿಧ ಕೃತಿಗಳ ಬಿಡುಗಡೆ ಸಮಾರಂಭದ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮಪೂಜ್ಯ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ ದೇವರು, ಪರಮಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೆ ವಂದಿಸಿ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ನಾಡಿನ ಮುಖ್ಯಮಂತ್ರಿಗಳು, ನನ್ನ ಹಿರಿಯ ಸ್ನೇಹಿತರು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಕಾರ್ಮಿಕ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸಂತೋಷ್ ಲಾಡ್ ಅವರೇ, ಅತಿಥಿಗಳಾದಂಥ ನಾ ಮೊಗಸಾಲೆ ಅವರೇ, ಶಂಭು ಬಳಿಗಾರ್ ಅವರೇ, ಹಿರಿಯರಾದಂಥ ಖ್ಯಾತ ಸಾಹಿತಿಗಳು, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸಂಸ್ಥಾಪಕ ಅಧ್ಯಕ್ಷರಾದಂಥ ಗುರು ಚನ್ನಬಸಪ್ಪ ಅವರೇ, ಮಾತೋಶ್ರೀ ಶ್ರೀಮತಿ ಲೀಲಾವತಿ ಬೆಲ್ಲದವರೇ, ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಕ್ರಿಯಾಶೀಲ ಶಾಸಕರಾದಂಥ ಅರವಿಂದ್ ಬೆಲ್ಲದವರೇ, ರಂಜಾನ್ ದರ್ಗಾ ಅವರೇ, ಶಶಿಧರ್ ತೋಡ್ಕರ್ ಅವರೇ, ದಿವಾಕರ್ ಹೆಗಡೆ ಅವರೇ, ಚಂದ್ರು ಗಂಗೊಳ್ಳಿ ಅವರೇ, ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರೇ, ಪ್ರಸಾದ್ ಅಬ್ಬಯ್ಯನವರೇ, ಶ್ರೀನಿವಾಸ್ ಮಾನೆ ಅವರೇ, SV ಸಂಕನೂರ್ ಅವರೇ ಮತ್ತು ಮಹಾಪೌರಾದಂಥ ವೀಣಾ ಭರದ್ವಾಡ್ ಅವರೇ, ಎಲ್ಲ ಆಗಮಿಸಿರುವಂಥ ಧಾರವಾಡದ ಮತ್ತು ಹುಬ್ಬಳ್ಳಿಯ ನಾಗರಿಕ ಬಂಧು ಭಗಿನಿಯರೇ, ಸ್ನೇಹಿತರೆ, ಚಂದ್ರಕಾಂತ್ ಬೆಲ್ಲದವರ ಬಗ್ಗೆ ಈಗಾಗಲೇ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ನಡೆ ನುಡಿಯ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ರಾಜೂರವರು ನಮ್ಮೆಲ್ಲರಿಗೂ ವಿವರಿಸಿದ್ದಾರೆ. ಒಬ್ಬ ವ್ಯಕ್ತಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಸಾಮಾನ್ಯ ಸಣ್ಣದಾದಂಥ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿ ತನ್ನ ಕಾಯಕವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಿ ಅವರು ಒಬ್ಬ ಉದ್ಯಮಿಯಾಗಿ, ಒಬ್ಬ ಶಾಸಕರಾಗಿ ಮತ್ತು ಈ ಭಾಗದ ಒಬ್ಬ ಅತ್ಯಂತ ಕ್ರಿಯಾಶೀಲ ನಾಗರಿಕರಾಗಿ ಏನೊಂದು ಸಾಧನೆಯನ್ನು ಮಾಡಿದ್ದಾರೆ, ಅದು ಇವತ್ತಿನ ಎಲ್ಲ ಯುವಕರಿಗೂ, ಇವತ್ತಿನ ಜನರೇಷನ್ಗೂ ಒಂದು ಪ್ರೇರಣೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಸರ್ಕಾರದ ಕೇಂದ್ರ ಇರಲಿ, ರಾಜ್ಯ ಇರಲಿ, ಅನೇಕ ಫೆಸಿಲಿಟೀಸ್ಗಳಿದ್ದಾವೆ, ಅನೇಕ ಯೋಜನೆಗಳಿದ್ದಾವೆ. ಉದ್ಯೋಗ ಮಾಡಬೇಕಂತಂದ್ರೆ ಲೋನ್ ಕೊಡ್ತಾರೆ. ಲೋನ್ ಕೊಡಲಿಲ್ಲ ಅಂದರೆ ಸರ್ಕಾರದಲ್ಲಿದ್ದವರು ನಾವು ಅವ್ರಿಗೆ ಯಾಕೆ ಲೋನ್ ಕೊಟ್ಟಿಲ್ಲ ಅಂತ ಬೈತೀವಿ. ಸೊ ಅದಕ್ಕಾಗಿ ಆದರೂ ಒಂದಿಷ್ಟು ಟಾರ್ಗೆಟ್ ಕೊಡಲಿಕ್ಕೆ ಲೋನ್ ಕೊಡ್ತಾರೆ. ಆದರೆ ಚಂದ್ರಕಾಂತ್ ಬೆಲ್ಲದವರ ಬಾಲ್ಯಕಾಲದಲ್ಲಿ ಅಥವಾ ಅವರ ಯೌವನದ ಕಾಲದಲ್ಲಿ, ತಾರುಣ್ಯದ ಕಾಲದಲ್ಲಿ ಜೀವನವನ್ನ ನಡೆಸಲಿಕ್ಕೆ, ನಿತ್ಯದ ಜೀವನವನ್ನ ನಡೆಸಲಿಕ್ಕೆ ಪಡಬಾರದ ಕಷ್ಟಪಟ್ಟು ಅನೇಕರಿಗೆ ಗೊತ್ತಿರಲಿಲ್ಲ. ಜಾತ್ರೆಯಲ್ಲಿ ಬಲೂನ್ ಅನ್ನ ಮಾರ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಚಂದ್ರಕಾಂತ್ ಬೆಲ್ಲದ್. ಜಾತ್ರೆಯಲ್ಲಿ ಬಲೂನ್ ಮಾರ್ತಾ ಇದ್ದಾರೆ. ಆದರೆ ಮನುಷ್ಯನಿಗೆ ಛಲ ಇದ್ರೆ, ಮಾಡಬೇಕು ಅಂತನ್ನುವಂಥ, ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಛಲ ಇದ್ರೆ, ಹಠ ಇದ್ರೆ, ಪ್ರಾಮಾಣಿಕತೆ ಇದ್ದರೆ, ಶ್ರದ್ಧೆ ಇದ್ದರೆ ಮತ್ತು ಅದಕ್ಕೆ ಬೇಕಾದಂಥದ್ದನ್ನು ನಾನು ಬೆನ್ನು ಹತ್ತಿರ್ತೇನೆ, ಪರ್ಸುವೇಷನ್ ಅಂತ ಹೇಳ್ತಾರೆ. ಆ ಪರ್ಸುವೇಷನ್ ಇದ್ದರೆ ಆ ಮನುಷ್ಯ ಎತ್ತರಕ್ಕೆ ಬೆಳಿಬಹುದು ಅಂತ ಅನ್ಲಿಕ್ಕೆ ಚಂದ್ರಕಾಂತ್ ಬೆಲ್ಲದವರು ಒಂದು ಉದಾಹರಣೆ. ಮತ್ತು ಅದೇ ಉದ್ಯೋಗವನ್ನ ಮಾಡ್ತಾ ಸುಮ್ಮನೆ ಕೊಡಲಿಲ್ಲ. ಮುಂದೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಬಂದರು, ಶೋರೂಮ್ ತೆಗೆದ್ರು, ಶಾಸಕರಾದರು. ಟಿಕೆಟ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತು ಶಾಸಕರಾದರು. ಅನೇಕ ಸರ್ತಿ ಪಾರ್ಟಿಗಳದು, ನಮ್ಮ ಪಾರ್ಟಿ ಇರಲಿ, ಮತ್ತೊಂದು ಪಾರ್ಟಿ ಇರಲಿ, ಕಾಂಗ್ರೆಸ್ ಪಾರ್ಟಿ ಇರಲಿ, ಡಿಸಿಷನ್ ತೆಗೆದುಕೊಳ್ಳುವಂಥವ್ರು ಅನೇಕ ಸರ್ತಿ ತಪ್ತಾರೆ. ಯಾಕಂದ್ರೆ ನೋಬಡಿ ಈಸ್ ಪರ್ಫೆಕ್ಟ್, ಅಸೆಸ್ಮೆಂಟ್ ಆಗೋದಿಲ್ಲ, ಒತ್ತಡಗಳಿರ್ತವೆ. ಆ ಕಾಲದಲ್ಲಿ ಚಂದ್ರಕಾಂತ್ ಬೆಲ್ಲದವರಿಗೆ ಟಿಕೆಟ್ ಸಿಗಲಿಲ್ಲ. ಆದರೆ ಧಾರವಾಡದ ನಾಗರಿಕರು ತೀರ್ಮಾನ ಮಾಡಿದರು, ಇಲ್ಲ ಕಾಂತಣ್ಣವ್ರ, ಭಾಳ ಜನ ಕಾಂತಣ್ಣವ್ರ ಅಂತಾರ. ಅವ್ರು ಕಾಂತಣ್ಣವ್ರ, ನೀವು ಚುನಾವಣೆಗೆ ನಿಲ್ಲ, ನಾವು ನೋಡ್ಕೊಳ್ತೀವಿ ಅಂತ. ಕೈಯಲ್ಲಿ ದುಡ್ಡಿಲ್ಲ,
ಮತ್ತು ಒಂದ್ಸರ್ತೇನು MLA ಆಗಿಲ್ಲ. ನಿಲ್ಲು ಅಂತ ಹೇಳಿದ ನಂತರ ಕಾಂತಣ್ಣವರು ತಯಾರಾದರು. ಜನ ಅವರನ್ನ ಒಯ್ದು ಶಾಸಕ ಸ್ಥಾನದಲ್ಲಿ ಕೂಡಿಸಿದ್ರು. ಯಾವ ಮನುಷ್ಯನಲ್ಲಿ ದುಡ್ಡಿರಲಿಲ್ಲ, ರಾಜಕೀಯ ಬೆಂಬಲ ಇರಲಿಲ್ಲ, ರಾಜಕೀಯ ಮನೆತನ ಇರಲಿಲ್ಲ. ಅದಕ್ಕೆ ಕಾರಣ ಅವರ ಪ್ರಾಮಾಣಿಕವಾದಂತಹ ಪ್ರಯತ್ನ ಮತ್ತು ಸಮಾಜಕ್ಕೆ ಏನಾದರೂ ಮಾಡಬೇಕನ್ನುವಂಥ ತುಡಿತ. ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ಅವರು ಬಹಳ ಒಳ್ಳೆಯ ಒಬ್ಬ ನಾಟಕದಲ್ಲಿ ಪಾತ್ರಧಾರಿಯಾಗಿದ್ದರು. ಅದರಲ್ಲೂ ಹೆಣ್ಣು ಪಾತ್ರವನ್ನ ಸಿದ್ದರಾಮಯ್ಯನವರೇ ಬಹಳ ಒಳ್ಳೆಯ ಹೆಣ್ಣು ಪಾತ್ರವನ್ನು ಮಾಡ್ತಾ ಇದ್ರು. ಇವರು ಹೆಣ್ಣು ಪಾತ್ರವನ್ನು ಹಾಕಿದ್ರೆ ಗುರುತಿಸೋದು ಕಷ್ಟ ಆಗ್ತಿತ್ತು. ಆ ರೀತಿಯಾದಂಥ ಹೆಣ್ಣು ಪಾತ್ರವನ್ನ ಹಾಕಿ ಅವರು ನಾಟಕದಲ್ಲಿ ಪ್ರೇಕ್ಷಕರ ಜನಮನವನ್ನು ಗೆದ್ದಂಥವರು. ಮುಂದೆ ರಾಜಕೀಯ ಕ್ಷೇತ್ರಕ್ಕೆ ಸಂಪೂರ್ಣವಾಗಿ ಬಂದ ನಂತರ ಬೆಲ್ಲದವರು ಹಲವಾರು ಬಾರಿ ಅವರಿಗೆ ಹಾಗೆ ನೋಡಿದರೆ ಅವ್ರ ಮಂತ್ರಿನೂ ಆಗಬೇಕಾಗಿತ್ತು, ಅವಕಾಶಗಳು ಸಿಗಲಿಲ್ಲ. ಆದರೆ ಎಲ್ಲಿಯೂ ಕೂಡ ಸ್ಥಿತಿಮಿತಿಯನ್ನು ಕಳ್ಕೊಳ್ಳಿಲ್ಲ. ಯಾವುದೇ ಸಂದರ್ಭದಲ್ಲಿ ನನಗೆ ಮಂತ್ರಿ ಸಿಗಲಿಲ್ಲ ಅಥವಾ ನನಗೆ ತೊಂದರೆ ಆಯಿತು, ನನ್ನ ಅಧಿಕಾರ ಇತ್ತು ಅಂತನ್ನೋದನ್ನು ಎಲ್ಲಿಯೂ ಬಹಿರಂಗವಾಗಿ ವ್ಯಕ್ತಪಡಿಸಲಾರದೆ ಕ್ಷೇತ್ರಕ್ಕೆ ಬೇಕಾದಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಯಾವುದೇ ಸರ್ಕಾರ ಇರಲಿ ಬೆಲ್ಲದವರ ಸಜ್ಜನಿಕೆಯನ್ನು ನೋಡಿ ಕೆಲಸವನ್ನು ಅನೇಕರು ಮಾಡಿಕೊಡ್ತಾ ಇದ್ರು. ಅದು ಈ ಭಾಗದಲ್ಲಿ ಅವರ ಒಂದು ಕಾಲದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಬಹಳಷ್ಟು ಸಹಕಾರಿಯಾಯಿತು. ಮತ್ತು ಚಂದ್ರಕಾಂತ್ ಬೆಲ್ಲದವರು ಗಡಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಯಾರೋ ತಲೆ ಕೆಟ್ಟವರು ಮುಖಕ್ಕೆ ಮಸಿ ಬೆಳೆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ, ಏನೋ ಹುಚ್ಚು ಹುಡುಗರು ನನಗೆ ಹೇಳಿದ್ರು. ಅವ್ರು ಏನೋ ಹುಚ್ಚು ಹುಡುಗರು ಬಿಡೋಪ್ಪ, ಅವ್ರೇನು ಹಚ್ಚಾರ ಹೋಗ್ತಾರೆ, ಮತ್ತೆ ಏನಾಗ್ತದೆ ಅದರಿಂದ ಅಂತ ಹೇಳಿ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ಇನ್ನೊಂದು ಅವರ ಬಹಳ ವಿಶೇಷವಾದಂಥ ಗುಣ ಅಂದ್ರೆ ಎಂದೂ ಟೆನ್ಷನ್ ಮಾಡ್ಕೊಳ್ಳೋದು. ಆಕಾಶ ತೆಳಗ್ ಬಿದ್ದರೂ ಸಹಿತ ಟೆನ್ಷನ್ ಒಟ್ಟ ಮಾಡ್ಕೊಳ್ತಿರ್ಲಿಲ್ಲ, ಏನು ಬೇಕಾದಾಗಿ. ಅನೇಕರು ಒಂದ್ಸರ್ತೆ ಒಬ್ಬರು ಬಂದು ಹೇಳಿದ್ರು ಅವ್ರಿಗೆ, ಅವ್ರು ಮಾತಾಡೋ ಸ್ಟೈಲು ಬಹಳ ಮಜಾ ಇತ್ತು. ಅವರು ಮೂರನೇ ಸರ್ತೆ ಶಾಸಕರಾಗಿದ್ದರು. ಅವ್ರಿಗೆ ಸಾಧಾರಣ ಅವಾಗ 65-70 ವರ್ಷ ಆಗಿತ್ತು, 70-72 ವರ್ಷ ಆಗಿತ್ತು. ಅವ್ರಿಗೆ ಒಬ್ಬನು ನಮ್ಮ ಪಕ್ಷದ ಕಾರ್ಯಕರ್ತನ ಒಬ್ಬ ಬಂದು ಹೇಳಿದ, ಕಾಂತಣ್ಣವ್ರ ಆತ್ ನಿಮ್ಗೆ 70 ವರ್ಷ ಆತು, ನೀವು ಬಿಟ್ಬಿಡ್ರಿನ, ನಮ್ಮಂಥ ಯುವಕರನ್ನ ಬೆಳೆಸ್ಬೇಕು ನೀವು ಅಂತಂದ್ರು. ಅದಕ್ಕೆ ಕಾಂತಣ್ಣವ್ರ ರಿಪ್ಲೈ ಹೆಂಗಿತ್ತಂದ್ರೆ, ಹೌದು ನಾನು ಬೆಳೆಸ್ಬೇಕಂತೀನಿ, ನೀವು ಬೆಳಿಲಿಕ್ಕೆ ತಯಾರಿಲ್ಲ, ನಿಮ್ಮನ್ನ ಹಂಗ ಏನು ಬೆಳೆಸಿ ಹಾಕ್ಲಿಕ್ಕೆ ಗಿಡ ಗಂಟೆ ನೀವು ನೀರಾಗಿ ಗೊಬ್ಬರ ಹಾಕಿ ಬೆಳೆಸ್ಲಿಕ್ಕೆ ನೀವು ಮೊದಲು ಬೆಳೀರಿ, ಆಮೇಲೆ ನಾ ಬಿಡ್ತೀನಿ ಅಂತ ಹೇಳಿದ್ರು. ಉತ್ತರನೂ ಅಷ್ಟೇ ಸ್ಪಷ್ಟವಾಗಿ ಇರ್ತಾ ಇತ್ತು. ಮತ್ತು ಅನೇಕ ಸರ್ತೆ ಅವ್ರಿಗೆ ಸಮಸ್ಯೆಗಳು ಎದುರಾದಾಗ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದ ನಂತರ ಕಾಲಿಗೆ ಪ್ಲಾಸ್ಟರ್ ಕಟ್ಕೊಂಡು ಓಡಾಡಿ ಚುನಾವಣೆಯನ್ನು ನಡೆಸಿ ಅವರು ಗೆಲುವಿನ ಹತ್ತರಕ್ಕೆ ಬಂದಂಥವ್ರು. ಇನ್ನೊಂದು ಅವ್ರದ್ದು ಅತ್ಯಂತ ಒಳ್ಳೆಯ ಗುಣ ಅಂತಂದ್ರೆ, ಮನುಷ್ಯ ಸಹಜವಾಗಿ ಯಾವಾಗಾದರೂ ಸಿಟ್ಟಿಗೆದ್ದು ಬೈದರು. ಮತ್ತು ಅವರೊಬ್ಬ ಒಂದು ಮುಂದೆ ವಯಸ್ಸಿನಿಂದ ಅನುಭವದಿಂದ ನಾವೆಲ್ಲ ಭಾಳ ಸಣ್ಣವರು, ನಾವೊಂದು ಸ್ವಲ್ಪ ಅವರಿಗೆ ಚಾಷ್ಟಿ ಮಾಡ್ತಿದ್ವಿ, ಕಾಡಿಸ್ತಿದ್ವಿ. ಯಾವಾಗಲೂ ಸಿಟ್ಟಿಗೆಳ್ತಿದ್ದಿಲ್ಲ, ಯಾವಾಗಾದರೂ ಒಂದು ಸಿಟ್ಟಿಗೆದ್ದು ಬೈದರೂ ಸಹಿತ 10-15 ನಿಮಿಷಕ್ಕಿಂತ ಜಾಸ್ತಿ ಸಿಟ್ಟು ಅದು ಇರ್ತಿರ್ಲಿಲ್ಲ. ಅವರು ಸಾಮಾನ್ಯವಾಗಿ ಶೀಘ್ರ ಕೋಪಿ ಆಗ್ಯವರು ದೀರ್ಘ ದ್ವೇಷಿ ಆಗಿರುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಚಂದ್ರಕಾಂತ್ ಬೆಲ್ಲದವರು ಶೀಘ್ರ ಕೋಪಿನೂ ಆಗಿರಲಿಲ್ಲ, ದೀರ್ಘ ದ್ವೇಷನೂ ಆಗಿರಲಿಲ್ಲ. ಅದು ಅವರ ಅತ್ಯಂತ ಒಳ್ಳೆಯ ಒಂದು ಗುಣವನ್ನು ನಾನು ಕಂಡದ್ದು. ಅವರಂತೆಯೇ ಅವ್ರ ಮಗ ಚಂದ್ರಕಾಂತ್ ಬೆಲ್ಲದವರ ಮಗ ಅರವಿಂದ್ ಬೆಲ್ಲದ್ ರಾಜಕಾರಣದಲ್ಲಿ ಬಂದು ಆವಾಗ ಆ ಸಂದರ್ಭದಲ್ಲಿ 2013ರಲ್ಲಿ ಆವಾಗ ಧಾರವಾಡದಿಂದ ಅರವಿಂದ್ ಸ್ಪರ್ಧೆ ಮಾಡಬೇಕು, ಚಂದ್ರಕಾಂತ್ ಬೆಲ್ಲದವರು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಒಂದು ಡಿಸ್ಕಷನ್ ಬಂತು. ಆವಾಗ ಅರವಿಂದ್ ಬೆಲ್ಲದವರು ಆ ರೀತಿ ಡೇ ಟು ಡೇ ಪೊಲಿಟಿಕ್ಸ್
ದಲ್ಲಿ ಇರಲಿಲ್ಲ. ಆವಾಗ ನಾನು ರಾಜ್ಯ ಅಧ್ಯಕ್ಷ ಆಗಿದ್ದೆ. ನಾನು ಚಂದ್ರಕಾಂತ್ ಬೆಲ್ಲದವ್ರಿಗೆ ಹೇಳಿದೆ, ಆಯ್ತು ಬಿಡ್ರಿ ಅಣ್ಣಾರ, ಈಗ 77-78 ವಯಸ್ಸಾಗ್ಯಾವ, ನೋಡ್ರಿ ಮಗನ್ ನಿಲ್ಲಿಸ್ಬಿಡೋಣ ಅಂತ ಹೇಳಿದೆ. ಹೇಳಿದ ನಂತರ ಬೆಲ್ಲದವರು, ಆಯ್ತಪ್ಪ ನಿಮ್ಗೇನು ತಿಳಿದ, ಒಂದು ಶಬ್ದನೂ ಭಾಳ ತಲೆ ಕೆಡ್ಸ್ಕೊಳ್ಳಿಲ್ಲ. ನಾ ಇತ್ತೀಚೆಗೆ ರಾಜಸ್ಥಾನದಲ್ಲಿಯೂ ನಾನು ಟಿಕೆಟ್ ಕೊಟ್ಟಿದ್ದೇನೆ ನಮ್ಮ ಪಾರ್ಟಿಯಿಂದ. 88 ವರ್ಷ ಆದವ್ರಿಗೆ ಹೇಳಿದೆ, ನಿಮ್ಮ ಮಗ ಟಿಕೆಟ್ ಕೊಡ್ತೀವಿ ಬಿಟ್ಟು ಬಿಡ್ರಿ ಅಂತ. ಇಲ್ಲ ಅಂದ್ರೆ ಅದರ ಬೆಲ್ಲದವರು, ಆಯ್ತು ಬಿಟ್ಟು ನನ್ನ ಮಗ ಮಾಡ್ತಾನೆ, ಮಾಡಲಿ, ನೀವು ಬೇರೆದವ್ರಿಗೆ ಯಾರು ಕೊಡ್ತಿದ್ರು ಕೊಡ್ರಿ, ನಾ ತಯಾರಿದ್ದೇನೆ ಅಂತ ಹೇಳಿ ಒಂದು ನಿಷ್ಪ್ರಹ ಭಾವದಿಂದ ಹಿಂಸರದು. ಕೊನೆಯದಾಗಿ ನಾನು ಒಂದು ಮಾತು ಹೇಳೋದು, ಹಿಂದೆ ಸರಿಬೇಕಾದ್ರೆ ಒಂದು ಮಾತು ಹೇಳಿದ್ರು. ನಾನು ಒಂದು ಸರ್ತೆ ಹಿಂದೆ ಸರದ ನಂತರ ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ನನ್ನ ಮಗನಿಗೆ ಸಹಿತವಾಗಿ ನಾನು ಪ್ರಚಾರಕ್ಕೆ ಬರೋದಿಲ್ಲ. ನಾನು ನ್ಯೂಟ್ರಲ್ ಆಗಿ ಸಮಾಜದ ಕೆಲಸವನ್ನ ಮಾಡ್ತೇನೆ ಮತ್ತು ಯಾವ ಪಾರ್ಟಿ ಅಧಿಕಾರದಲ್ಲಿರ್ತದೆ ಅವ್ರ ಕಡೆ ಕೆಲಸಕ್ಕೆ ಒತ್ತಾಯ ಮಾಡ್ತೇನೆ, ಇಲ್ಲ ಅಂದ್ರೆ ನನ್ನ ಕೈಲಾದಂಥ ಹೋರಾಟವನ್ನ ಮಾಡ್ತೇನೆ. ನಾನು ಯಾವ ಪಾರ್ಟಿಯಲ್ಲೂ ನಾನು ಇನ್ನು ಮೇಲೆ ನಾನು ಕೆಲಸ ಮಾಡಲ್ಲ ಅಂತ ಹೇಳಿದ್ರು ಮತ್ತು ಅದನ್ನೇ ಮೇಂಟೈನ್ ಮಾಡಿದ್ರು. ನಾನು ಹೇಳಿದೆ ಅರವಿಂದ್ ಬೆಲ್ಲದವ್ರು ನಿಂತಾಗ, ಕಾಂತಣ್ಣವ್ರು ಒಂದು 2 ದಿವಸ ಓಡಾಡ್ರಿ, ಕೆಲವ್ರಿಗೆ ಭೇಟಿ ಆಗ್ರಿ ಅಂತ. ಅವರು ಸಾರ್ವಜನಿಕ ಪ್ರಚಾರ ಬಿಡ್ರಿ, ಇಂಡಿವಿಜುವಲಿ ಸಹಿತ ಯಾರಿಗೂ ಭೇಟಿ ಆಗ್ಲಿಲ್ಲ. ಏನು ಹೇಳ್ತಾರಲ್ಲ ಅದರಂಗೆ ನಡ್ಕೊಂಡಿದ್ದರ ಪರಿಣಾಮವಾಗಿ ಅವತ್ತಿನ ದಿವಸದಲ್ಲಿ 85 ವರ್ಷದಿಂದ 65-70 ವರ್ಷದಿಂದ ಜಾತ್ರೆಯಲ್ಲಿ ಪುಗ್ಗ ಮಾರ್ತಾ ಇರುವಂತ, ಬಲೂನ್ ಮಾರ್ತಾ ಇರುವಂತಹ ಒಬ್ಬ ವ್ಯಕ್ತಿ ಇವತ್ತು 5 ಸರ್ತೆ 6 ಸರ್ತೆ ಚುನಾವಣೆಗೆ ನಿಂತು 4 ಸರ್ತೆ ಗೆದ್ದು ಮತ್ತು ಇಷ್ಟೊಂದು ಜನರ ಮಧ್ಯದಲ್ಲಿ ನಾಡಿನ ಮುಖ್ಯಮಂತ್ರಿಗಳು ಸೇರಿದಂತೆ, ನಾಡಿನ ಅನೇಕ ಮಠಾಧೀಶರು ಸೇರಿದಂತೆ, ನಾಡಿನ ಅನೇಕ ಸಾಹಿತಿಗಳು ಬಂದು ಸೇರಿದಂತೆ ಅವರ ಮುಂದೆ ಅವರ ಸನ್ಮಾನ ಆಗ್ತದೆ. ಇಷ್ಟು ಜನ ಬಂದು ಸೇರ್ತಾರೆ ಅಂತಂದ್ರೆ ಅವರ ಜೀವನದಲ್ಲಿ ಯಾವ ರೀತಿ ತಮ್ಮ ಜೀವನವನ್ನು ನಡೆಸಿದ್ರು ಅನ್ನುವಂಥದ್ದೇ ಅದಕ್ಕೆ ಒಂದು ಕಾರಣ ಅಂತ ನಾನು ಭಾವಿಸ್ತೇನೆ. ಅವರು ಇನ್ನೂ ಕನಿಷ್ಠ ಪಕ್ಷ 100 ವರ್ಷಗಳ ಕಾಲ ಬಾಳಿ, ನಾನು ಹೇಳೋದು ಕನಿಷ್ಠ ಪಕ್ಷ 100 ವರ್ಷಗಳ ಕಾಲ ಬಾಳಿ ನಮ್ಮೆಲ್ಲರಿಗೂ ಸದಾ ಕಾಲಕ್ಕೂ ಮಾರ್ಗದರ್ಶನ ಮಾಡ್ತಾ ಇರಲಿ, ಅವರ ಆರೋಗ್ಯನೂ ಅಷ್ಟೇ ಚೆನ್ನಾಗಿರಲಿ ಅಂತ ಹಾರೈಸಿ, ಮತ್ತು ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಅವರ ಶ್ರೀಮತಿಯವರು ಲೀಲಾವತಿ ಮಾತೋಶ್ರೀ ಲೀಲಾವತಿ ಬೆಲ್ಲದವರು, ಅವರ ಒಂದು ಕಾಂಟ್ರಿಬ್ಯೂಷನನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಲ್ಲದವರು ಒಂದು ಗೊತ್ತಿಲ್ಲದ ಮನೆಗೆ ಹೋಗೋರು. ಅವ್ರ ಜೊತೆಗೂ ಅನೇಕ ಸರ್ತೆ ನಾವು ಹೋಗಿದ್ದೇವೆ ಅವ್ರ ಮನೆಗೆ ಬೆಲ್ಲದವ್ರ ಜೊತೆಗೆ. ಯಾವುದೇ ಸಂದರ್ಭದಲ್ಲಿ ಹೋದ್ರೆ ನಮಗೂ ಸೇರಿದಂತೆ ಬೆಲ್ಲದವರಿಗೆ ಊಟ ಮಾಡಿಸಿ, ಆರಾಮಿದ್ದೇನಪ್ಪ ತಮ್ಮ ಅಂತ ಕೇಳಿ, ರಾತ್ರಿ ಇರಲಿ ಹಗಲಿರಲಿ ಒಂದು ಮಾತೃ ಹೃದಯವನ್ನ ನಮ್ಮ ಅನೇಕ ಕಾರ್ಯಕರ್ತರಿಗೆ, ಅವರು ಜನತಾ ಇದ್ದಾಗಿರ್ಬೋದು, ಮುಂದೆ ಬಿಜೆಪಿಗೆ ಬಂದಾಗಿರ್ಬೋದು, ಎಲ್ಲ ಕಾರ್ಯಕರ್ತರಿಗೆ ಒಂದು ಮಾತೃ ಹೃದಯದ ವಾತ್ಸಲ್ಯವನ್ನ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ತಾಯಿ ಲೀಲಾವತಿ ಚಂದ್ರಕಾಂತ್ ಬೆಲ್ಲದವರು. ಬೆಲ್ಲದವರ ಈ ಒಂದು ಉತ್ಕರ್ಷದಲ್ಲಿ, ಬೆಲ್ಲದವರ ಒಂದು ಯಶಸ್ಸಿನಲ್ಲಿ ಯಾರದಾದ್ರೂ ಅತ್ಯಂತ ಮಹತ್ವದ ಪಾತ್ರ ಇದ್ರೆ ಅದು ಮಾತೋಶ್ರೀ ಲೀಲಾವತಿ ಚಂದ್ರಕಾಂತ್ ಬೆಲ್ಲದವ್ರದ್ದು. ಅವರ ಒಂದು ಪಾತ್ರ ಮಹತ್ವದ್ದಿದೆ. ಅವರ ಮಕ್ಕಳು ಎಲ್ಲರೂ ಸಹಕರಿಸಿದ್ದಾರೆ, ಅದು ಸಹಜವಾದದ್ದು. ಆದರೆ ಸಹೋದರಿ ಮಾತೋಶ್ರೀ ಲೀಲಾವತಿ ಬೆಲ್ಲದವರ ಒಂದು ತ್ಯಾಗ ಕೂಡ ಅಷ್ಟೇ ಮಹತ್ವದ್ದಿದೆ. ಅವ್ರಿಗೂ ದೇವರು ಒಳ್ಳೆ ಆರೋಗ್ಯ ಕೊಡಲಿ. ಮತ್ತು ಇಬ್ಬರು ದಂಪತಿಗಳು ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ ಮಾನಸಿಕವಾಗಿ. ಅವರ ಮಗಳ ನಿಧನ ಆಯಿತು, ಈ ರೀತಿ ಅನೇಕ ಸಂದರ್ಭದಲ್ಲಿಯೂ ಕೂಡ. ಆದರೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ಳಲಾರದೆ ಸದಾ ಕಾಲಕ್ಕೂ ಸಮಾಜದ ಚಿಂತನೆಯನ್ನ, ಪಾಸಿಟಿವ್ ಚಿಂತನೆಯನ್ನ, ಸಕಾರಾತ್ಮಕ ಚಿಂತನೆಯನ್ನ ಮಾಡ್ತಾ ಜೀವನವನ್ನ ಕಳೆದಿದ್ದಾರೆ. ಇನ್ನೂ 100 ವರ್ಷಗಳ ಕಾಲ, ಇನ್ನೂ ಕನಿಷ್ಠ 14 ವರ್ಷಗಳ ಕಾಲ ಬಾಳಿ ಸೆಂಚುರಿ ಹೊಡೆದು ಅವತ್ತು ಕೂಡ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸುವಂತಾಗಲಿ ಅಂತ ಹಾರೈಸಿ ನನಗೂ ಕರೆದು, ನಾನು ಇದೇ ಕಾರ್ಯಕ್ರಮಕ್ಕಾಗಿ ದಿಲ್ಲಿಯಿಂದ ಬಂದಿದ್ದೇನೆ. ಅದಕ್ಕೆ ಅವರ ಆಶೀರ್ವಾದವೂ ಸಿಕ್ಕಿದೆ. ನಮ್ಮೆಲ್ಲರಿಗೂ ಅವರ ಆಶೀರ್ವಾದ ಸದಾ ಕಾಲಕ್ಕೂ ಸಿಗ್ತಿರಲಿ ದಂಪತಿಗಳದ್ದು ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.